ಹಾಕಿಲ್ಲ ಅಂತ ತಿಳ್ಕೊರಿದ್ರಿ ಅಂತಂದ್ರೆ ಬೀಜ ಕರೆಕ್ಟ್ ಆಗಿ ಬೀಳಲ್ರಿ. ಫಸ್ಟ್ ಇದೇ ಹಾಕ್ಬೇಕಂದ್ರೆ ಫಸ್ಟ್ ಇದೇ ಹಾಕ್ಬೇಕ್ರಿ ಸರ್. ಯಾವಾಗ ನೀವು ಇದ್ರಾಗ ಒಂದು ಬೀಜ ಹಾಕಿ ನೋಡ್ರಿ, ನಮ್ಗೆ ಇಷ್ಟೆಲ್ಲ ಬೀಜದ ಎಲ್ಲ ಕೊಟ್ಟನ್ ನೋಡ್ರಿ. ಕಾಟನ್ ಅದ ಅಂತಂದ್ರೆ ಕಾಟನ್ ಹಾಕೋಬೋದ್ರಿ. ಈಗ ಸರ್ ಇದು ಒಳಗೆ ಸಣ್ಣ ಸಾಮಾನು ಇರ್ತಾವ್ರಿ, ಕಳ್ಕೊಬಾರ್ದ್ರಿ. ಇದು ಮ್ಯಾಗ ತಳಗ ಸೇಮ್ ಬರ್ಬೇಕ್ರಿ. ರೋಲ್ ಹೆಂಗ ಬೀಜದ ಸೆಟ್ಟಿಂಗ್ ಹೆಂಗ್ ಮಾಡ್ಬೇಕು, ಈ ಸ್ಪ್ರಿಂಗ್ ಕೊಟ್ಟಿರ್ತಾನ ನೋಡ್ರಿ, ಮುಚ್ಕೊತ ಬರ್ಬೇಕಂಬ ಸಲ ಕೊಟ್ಟನ್ರಿ. ಇದು ಮೇನ್ ಸ್ಟೀಲ್ ಇಂದ ಅದರಿ ಸರ್. ಓಕೆ, ಕಾಟನ್ ಕಾಟನ್. ಇದು ಸ್ಪೆಷಲ್ ಸೈಜ್ನು ಒಟ್ಟೆ ಅದರಿ ಸರ್. ಇದ್ರೊಳಗೆ ಒಂದ್ ಬೀಜ ಅಂದ್ರೆ ಒಂದೇ ಬೀಜ ಬೀಳುತ್ತೆ. ಹಲೋ ಸ್ನೇಹಿತರೆ, ಸ್ವಾಗತ ಸೌಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ಈ ವಿಡಿಯೋ ಒಳಗೆ ನಿಮ್ಗೆ ಒಂದು ಮಷಿನ್ ಬಗ್ಗೆ ಹೇಳ್ತೀನಿ. ಅದು ಸ್ಪೆಷಲಿ ಬಿತ್ತ ಟೈಮ್ನಾಗ ಭಾಳ ಅನುಕೂಲ ಆಗುತ್ತೆ ನಮ್ಮ ರೈತರಿಗೆ. ಟೈಮ್ ಸೇವ್ ಮಾಡಬೇಕು, ನಿಮ್ಮ ದುಡ್ಡು ಸೇವ್ ಮಾಡಬೇಕು ಅಂದ್ರೆ ನಿಮಗೆ ಒಂದು ರೌಂಡ್ ಡ್ರಮ್ ಸೀಡರ್ ಬಗ್ಗೆ ಇವತ್ತು ಹೇಳ್ತೀನಿ. ಇದು ನಮ್ಮ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಈ ಮಷಿನ್ನಿಂದ ದಪ್ಪ ಕಾಳೇನು ಇರ್ತವೆ ನೋಡಿರಿ, ಹತ್ತಿ, ಶೇಂಗಾ, ಮೆಕ್ಕೆಜೋಳ, ತೊಗರಿ, ಆಮೇಲೆ ಸೋಯಾಬೀನು ಅಂಥವೇನು ದಪ್ಪ ಬೀಜ ಇರ್ತಾವಲ್ಲ, ಅಂಥವು ಬೀಜ ನಾವು ಈ ಮಷಿನ್ಲಿಂದ ಬಿದ್ದುವ ಸ್ನೇಹಿತರೆ. ಆಮೇಲೆ ಇದ್ರೊಳಗೆ ನೋಡಿರಿ ಎಲ್ಲ ಅಡ್ಜಸ್ಟಬಲ್ ಅದ. ನಿಮ್ಗೆ ಎಷ್ಟು ಡೆಪ್ ಬೇಕಾದ್ರೆ ಡೆಪ್ನು ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ನಿಮಗೆ ಎಷ್ಟು ಸ್ಪೇಸಿಂಗ್ ಬೇಕೋ ಅದನ್ನು ನಾವು ಅಡ್ಜಸ್ಟ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿರಿ, ಟೋಟಲ್ 12 ಹಲ್ ಕೊಟ್ಟರೆ 12 ಹಲ್ಲೊಳಗೆ ನಾವು 6 ಇಂಚಿಗೆ ಒಂದೊಂದು ನಾವು ಬಿತ್ತನೆ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ಇದು ಭಾಳ ಈಸಿ ಆಪ್ರೇಟೆಡ್ ಅದ, ಭಾಳ ಫಾಸ್ಟ್ ಕೆಲಸ ಆಗ್ತದೆ. ಆಮೇಲೆ ಈ ವಿಡಿಯೋ ಒಳಗೆ ನಿಮಗೆ ಇದು ಯಾವ ಥರ ಅಸೆಂಬಲ್ ಮಾಡ್ತೀವಿ, ಯಾವ ಬಿಲ್ಲಿ ರೋಲರ್ಸ್ಗಳು ಯಾವ ಬೆಳೆಗೆ ಯೂಸ್ ಆಗ್ತದೆ ಅಂತ ಹೇಳಿ ಈ ವಿಡಿಯೋ ಒಳಗೆ ಹೇಳ್ತೀವಿ. ಸೊ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಇದು ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಸರ್, ಇದು ಯಾವ ಥರ ಯೂಸ್ ಆಗುತ್ತೆ ಸ್ವಲ್ಪ ನಮಗೆ ಹೇಳ್ರಿ. ಆಮೇಲೆ ಯಾವ ಒಳಗೆ ಬಿಲ್ಲಿಗಳು ಅದಾವಲ್ರ ಅದನ್ನು ನಮ್ಗೆ ಸ್ವಲ್ಪ ಹೇಳ್ರಿ ಸರ್, ನಮ್ಮ ರೈತರಿಗೆ ವ್ಯೂವರ್ಸಿಗೆ ಸರ್. ಸ್ವಲ್ಪ ತೆಗೀರಿ ಸರ್. ಇಲ್ಲ ಸರ್, ಇದು ಮೇನ್ ಇದು ಅದರಿ ಸರ್. ಮೇನ್ ಮಷಿನ್ನೇ ಇದು ಬ್ರೇನ್ ಏನಂತಾರ ನೋಡಿ ಸರ್, ಇದೇ ಅದರಿ ಸರ್. ಮೇನ್ ರೀ. ಇದ್ರೊಳಗೆ ಏನು ಸರ್ ಬೀಜ, ಇದ್ರೊಳಗೆ ಏನಾಗ್ತಾರೆ ರೀ? ಸರ್, ಇದ್ರಾಗ ಮೇನು ಬೀಜ ಹಾಕದ್ರಿ ನಾವು. ಈಗ ನಮ್ಗೆ ಯಾವ ತೊಗರಿ ಬೇಕು, ಯಾವ್ದು ಬೇಕು, ಫಸ್ಟ್ ಡಿಸೈಡ್ ಮಾಡ್ಕೋಬೇಕ್ರಿ ಯಾವ್ದು ಬೀಜ ಅಂತ ಹೇಳಿ. ಅದು ಬೀಜ ಆಗೋದು ನಮಗೆಲ್ಲ ಸೆಟ್ಟಿಂಗ್ ಇರ್ತದ್ರಿ. ಇದು ಏನೈತ್ರಿ ಸರ್, ಬೀಜದ್ರಿ ಸರ್. ನಮ್ಗೆ ಯಾವ್ದು ಬೀಜ ಬೇಕು ಅದರದ್ದು ಇದು ಮಾಡ್ಕೊಂಬದು. ಇದು ರೋಲ್ ಅಂತ ಅಂತಾರೆ ಸರ್. ರೋಲರ್. ಓಕೆ, ರೋಲರ್ ರೀ ಸರ್. ಈಗ ನಮಗ ಇದು ಯಾವ್ದು ಬೀಜ ಅದ ಏನಂತ ನಮಗೆ ಗೊತ್ತಾಗಲ್ಲ ಹೋಯ್ತು ಅಂತಂದ್ರೂ ಇದ್ರಾಗ ನಮ್ಗೆ ಒಂದು ಬೀಜ ಹಾಕಿ ನೋಡ್ಬೇಕ್ರಿ ಸರ್. ಅದನ್ನು ಅಂದ್ರೆ ಇದ್ರೊಳಗೆ ಒಂದು ಬೀಜ ಅಂದ್ರೆ ಒಂದೇ ಬೀಜ ಬೀಳುತ್ತೆ. ಸಪೋಸ್ ಎರಡು ಇತ್ತಂದ್ರೆ ಎರಡು ಬೀಜ ಬೀಳುತ್ತದೆ ರೀ. ಓಹೋ, ಅದರೇನು ಸರ್? ಓಕೆ. ಆಮೇಲೆ ಸರ್, ಇವು ರೋಲರ್ಗಳು ನಾವು ಸರ್ ಇದು ಸರ್ ಇದ್ರಾಗ ಮತ್ತೆ ಸ್ಪೆಷಲ್ ಜೋಳ ಸಲಾಗಿ ಅದನ್ನು ಅದರಿ ಸರ್. ಎಲ್ಲಿ ಸರ್ ಬರ್ದಾರೇನು ಸರ್? ಇದ್ರ ಬರ್ದಾರಿ ಸರ್. ಈ ಥರ ಸ್ವರ್ಗಮ್ ಬರ್ದಾರಲ್ಲ ಸರ್? ಸ್ವರ್ಗಮ್ ಬರ್ದಾರಿ ಸರ್. ನೀವು ಬೀಜದ್ನ ಏನದ ನೋಡ್ರಿ ಸರ್, ನಮ್ ಜೋಳದ ಏನ್ ಕಾಳು ಇರ್ತದ ನೋಡ್ರಿ ಸರ್, ಸೇಮ್ ಅದರ ಅಷ್ಟೇ ಇದು ಅದ ನೋಡ್ರಿ ಸರ್. ಇದು ಓಕೆ, ಸೈಜ್ನು ಒಟ್ಟೆ ಅದರಿ ಸರ್. ಇದ್ರಾಗ ನಿಮ್ಗೆ ಒಂದೇ ವೇಸ್ಟ್ ಏನ್ ಆಗಲ್ರಿ ಸರ್. ನಿಮ್ಗೆ ಒಂದೇ ಬೀಜ ಅಂತಂದ್ರೆ ಒಂದೇ ಬೀಜ ಬೀಳ್ತದ್ರಿ. ಓಕೆ ಸರ್. ಅದು ಏನೋ ಸರ್ ಅದು ಇದು ರೀ ಸರ್. ಮತ್ತೊಂದು ಇದು ಕಾಟನ್ ರೀ ಸರ್. ನಾವು ಹತ್ತಿ ಏನಂತ ನೋಡ್ರಿ ಸರ್. ಓಕೆ, ಕಾಟನ್ ಏನು ಸರ್? ಕಾಟನ್. ಇದು ಸ್ಪೆಷಲಿ ಎರಡು ಇವು ಎರಡಕ್ಕರ ತೋಲ್ ಇಂಪಾರ್ಟೆಂಟ್ ಅದರಿ ಸರ್. ಸ್ಪೆಷಲ್ ಅದರದ ಇದು 2 ರೋಲ್ ಕೊಟ್ಟನ್ ರೀ ಸರ್. ಓಕೆ ಸರ್. ಇದ್ರಾಗ ನಮಗೆ ಸರ್ ನೋಡ್ರಿ ಸರ್, ಎಷ್ಟು ರೋಲರ್ ಅದಾವ ಸರ್ ಇದ್ರಾಗ? 11 ಅದರಿ ಸರ್. 11 ಪ್ಲಸ್ ಇದ್ರ ಒಳಗೆ ಒಂದು ಅದರಿ ಸರ್ 12. 12 ಅಂದ್ರೆ ಸರ್ ಬೇರೆ ಬೇರೆ ಎಲ್ಲ ರೋಲರ್ ತೋರಿಸಿ ಸರ್ ನಮ್ಗೆ ಸ್ವಲ್ಪ. ಸರ್ ಬೇರೆ ನೋಡ್ರಿ ಸರ್. ಓಕೆ. ಈಗ ಇದು ನಂಬರ್ ವೈಸ್ ಕೊಟ್ಟಿರ್ತಾನ್ರಿ ಸರ್. ಈಗ ನಿಮಗೆ ಗೊತ್ತಾಗಲ್ಲೋದು ಅಂತಂದ್ರೆ ನಂಬರ್ ವೈಸ್ ಇದು 3ನೇ ನಂಬರ್ ಅದರಿ ಸರ್. ಓಕೆ ಸರ್. ಇದು 3ನೇ ನಂಬರ್. ಇದು ಸಾಚರ ತೋರಿಸಿ ದಪ್ಪ ಅದ ಸರ್ ಇದು? ಇದು ದಪ್ಪ ಅದರಿ ಸರ್. ಓಕೆ, ಇದು ದಪ್ಪ ಅದರಿ. ಇದಕ್ಕಿಂತ ಇದು ಕಡ್ಲಿಗೆ ಬರ್ತದಲ್ರಿ? ಇದು ಕಡ್ಲಿಗೆ ಬರ್ತದ್ರಿ. ಇದು ಶೇಂಗಾಗಿನ್ನ ದೊಡ್ಡದು ಬರ್ತದ್ರಿ. ಓಕೆ. ಈಗ ಶೇಂಗಾಗ ಅಂತಂದ್ರೆ ದಪ್ಪ ಇದ್ದಿದ್ದು ಇಂತ. ಇದು ತೊಗರಿನೂ ಬರ್ತದಲ್ಲ ಸರ್? ತೊಗರಿಗೆ ಅಂತಂದ್ರೆ ಇದು ಬರಲ್ರಿ ಸರ್. ಇಲ್ಲ, ತೊಗರಿ ತೋರಿಸಿ ನಾವು. ಇದು ತೊಗರಿ. ಇಲ್ಲಿ ನೋಡ್ರಿ, ಎಲ್ಲ ರೋಲರ್ಸ್ಗಳು ಕೊಟ್ರೆ ಇವು ಎಲ್ಲ ಇದ್ರ ಮೇಲೆ ಸೈಜ್ ಮೇಲೆ ಗೊತ್ತಾಗ್ತದ. ಯಾವ್ದು ಎಲ್ಲಕ್ಕಿಂತ ಸಣ್ಣ ಇರ್ತದಲ್ಲ ತೊಗರಿ ಬರ್ತದ ನೋಡ್ರಿ. ಆಮೇಲೆ ಇವು ದಪ್ಪ ವೈಸ್ ಒಂದೊಂದು ಬೀಜ ಆಗ್ಬೋದು ಸರ್. ನೀವು ಟೆಸ್ಟ್ ಮಾಡಿ ನೋಡಿದ್ರೆ ನೀವು ಒಂದ್ಸರ್ತಿ ಟೆಸ್ಟ್ ಮಾಡಿ ನೋಡ್ರಿ, ಕರೆಕ್ಟ್ ಬೀಜ ಬೀಳತ್ತಿತ್ತು ಅಂತಂದ್ರೆ ಅದೇ ಕಂಟಿನ್ಯೂ ಇಟ್ಬಿಡ್ರಿ. ಓಕೆ ಸರ್. ಆ ಥರ ಮಾಡ್ಬೋದು. ನಿಮ್ಗೆ ಈಸಿ ಎಂಬುದ್ರಿ ಸರ್. ಅಂದ್ರೆ ಇನ್ನೊಂದು ಕೆಲವರ್ದು ಏನಿರ್ತದೆ ಸರ್, ತೊಗರಿ ಸ್ವಲ್ಪ ದಪ್ಪ ಇರ್ತದ್ರಿ, ಕೆಲವೊಬ್ಬರದು ಜರ ಸಣ್ಣದ್ ಇರ್ತದ್ರಿ ಸರ್. ಈಗ ಇದ್ರಲಿಂದ ತಂದಿದ್ದೇನು ಇರ್ತದೆ ನೋಡ್ರಿ ಸರ್ ಮಾರ್ಕೆಟ್ಲಿಂದ ಅಂತಂದ್ರೆ ಕೆಲವರು ಮನೆಗೆ ಇಟ್ಟಿರ್ತಾರೆ. ಕೆಲವು ಬಾರಿಕ್ ದಪ್ಪು ಸಣ್ಣ ಇರ್ತದ್ರಿ. ಅದ್ರಾಗ ಇದು ಜಜ್ಮೆಂಟ್ ಮಾಡ್ಲಕ್ ಆಗಲ್ರಿ. ಈಗ ನಾವು ಪಾಕೆಟ್ದಾಗ ಏನ್ ತಂದಿರ್ತೇವ್ರಿ ಅದು ಒಂದೇ ಲೆವೆಲ್ದಾಗ ಇರ್ತದ್ರಿ. ಅದು ಅಂತಂದ್ರೆ ಜಜ್ಮೆಂಟ್ ಮಾಡಬಹುದ್ರಿ. ಓಕೆ ಸರ್. ಓಕೆ. ಸ್ವಲ್ಪ ನಾನು ತೋರಿಸಿ ಸರ್, ಅಸೆಂಬಲ್ ಮಾಡೋದು ತೋರಿಸ್ತೀನಿ ಸರ್. ಇದು ಮೇನ್ ಮಷಿನ್ ರೀ ಸರ್. ಇದು ಮೇನ್ ಮಷಿನ್ ರೀ ಸರ್. ಇದಕ್ಕೆಲ್ಲ ಇದು ಹ್ಯಾಂಡಲ್ ಅಂತ ಕೊಟ್ಟನ್ರಿ ಸರ್. ಹ್ಯಾಂಡಲ್ ಅದ ಸರ್? ಇದು 2 ಹ್ಯಾಂಡಲ್ ಅದ ರೀ. ಓಕೆ ಸರ್. ಇದು ನಮ್ ಫುಲ್ ಇದು ಹೆಂಗ್ ಅಸೆಂಬಲ್ ಮಾಡೋದು ಅಂತೂ ತೋರಿಸ್ತೀನಿ ರೀ ನಿಮಗೆ ರೀ. ಇದು ರೋಲ್ ಬರ್ತದ್ರಿ ಸರ್. ಮುಚ್ಚಲಕ್ರಿ ಸರ್. ನಾವು ಡಿಸೈನ್ ಇದು ಇರ್ತೇವೆ ನೋಡ್ರಿ ಸರ್, ಅದು ಮುಚ್ಚಲಕ್ ಅಂತ ಇದು ರೋಲ್ ಅದರಿ ಸರ್. ಓಕೆ, ಗ್ರೇಟ್. ಇದು ಇಷ್ಟೆಲ್ಲ ಐಟಮ್ ಇರ್ತದ್ರಿ. ಮತ್ತೆ ಇದ್ರಾಗ ಎಕ್ಸ್ಟ್ರಾ ಇದು ನಮಗೆ ಏನು ಗೊತ್ತಾಗಲ್ಲ ಹೋದ್ರೂ ನಮಗೆ ಇದು ವೋಚರ್ ಅದರಿ ಸರ್. ಓಕೆ, ಮ್ಯಾನ್ ಆಪರೇಷನ್ ವೋಚರ್ ಅದರಿ. ಮತ್ತೆ ಏನಾರ ಪಾರ್ಟ್ಸ್ಗಳು ನಮ್ಗೆ
ಎಕ್ಸ್ಟ್ರಾ ಪಾರ್ಟ್ಸ್ಗಳು ಇರ್ತಾವ್ರಿ ಸರ್ ಇದ್ರಾಗ ಅಲಂಕಿ ಇರ್ತಾವ್ರಿ ಟೂಲ್ಸ್ ನಮ್ಗೆ ಏನೇನ್ ಬೇಕು ಅದು ಎಲ್ಲ ಇರ್ತದ್ರಿ ಮತ್ತೆ ಇದ್ರಾಗ ಏನ್ರ ಮುರಿತು ಗಿರಿತು ಅಂತಂದ್ರೆ ಅದಕ್ಕೆ ಸಲುವಾಗಿ ಎಕ್ಸ್ಟ್ರಾ ಕೊಟ್ಟನ್ರಿ ಸರ್. ಓಕೆ ಸರ್ ಓಕೆ. ನಾವೊಂದು ನೀವು ದೊಡ್ಡ ಸಣ್ಣದು ಏನ್ರ ಮಾಡ್ಕೋಬೇಕು ಇದಕ್ಕೆ ಅಂದ್ರೆ ಇದು ಸರ್ ಇದು ಸ್ಟೀಲಿಂದ ಇದು ಮೇನ್ ಸ್ಟೀಲಿಂದ ಅದರಿ ಸರ್. ಓಕೆ ಓಕೆ. ಸ್ಟೀಲಿಂದ ಸ್ಟೀಲಿಂದ ಕೊಟ್ಟನ್ರಿ ಸರ್. ಅಂದ್ರೆ ಫುಲ್ ಕ್ವಾಲಿಟಿ ಇದು ಮೇನ್ ಏನ್ ಇರ್ತದೆ ನೋಡ್ರಿ ಅದು ಸ್ಟೀಲಿಂದ ಅದರಿ. ಯಾಕಂದ್ರೆ ಇಲ್ಲಿ ನೋಡಿದಾಗ ಸ್ವಲ್ಪ ಪ್ಲಾಸ್ಟಿಕ್ ಅದರಿ ಸರ್. ಸ್ವಲ್ಪ ತೆಗೀರಿ ಸರ್ ಅದು. ಇದೆಲ್ಲ ಪ್ಲಾಸ್ಟಿಕ್ ಅದಾವ್ರಿ. ಪಾರ್ಟ್ಸ್ ಅಸೆಂಬಲ್ ಪಾರ್ಟ್ಸ್ ಆದ್ರೆ ಇದು ಹೆವಿ ಮೆಟಲ್ ಸ್ಟೀಲಿಂದ ಅದರಿ ಸರ್. ಓಕೆ ಸರ್ ಓಕೆ ಓಕೆ. ಇದ್ರ ಮಷಿನ್ ಖಾಸಿಯತೆ ಅದೇ ಅದರಿ ಸರ್. ಇದೆಲ್ಲ ತೆಗೀರಿ ಸರ್ ಒಂದ್ಸಲ ಎಲ್ಲ ಕೆಳಗೆ ಇಟ್ಬಿಡ್ರಿ. ಓ ಎಲ್ಲ ಅಡ್ಜಸ್ಟ್ ಮಾಡ್ಲಕ್ರಿ ಸರ್. ಅಂದ್ರೆ ಈ ಅಡ್ಜಸ್ಟ್ಮೆಂಟ್ ಅದು ಈಗ 6 ಇಂಚಿಗೆ ಅದಾವಲ್ಲ 1 ಫೀಟಿಗೆ ಬೇಕಾದ್ರೂ ಮಾಡ್ಕೋಬಹುದ್ರಿ ಸರ್. ಮಾಡ್ಕೋಬಹುದು. ಈಗ ಅದಕ್ಕೆ ಕೊಟ್ಟರೆ ಇದು ಎಲ್ಲ ಅದಕ್ಕೆ ಕೊಡ್ತಾರೆ ಸರ್. ಇಷ್ಟೆಲ್ಲ ಸಾಮಾನು ಅವರಿ ಸರ್. ಓಕೆ ಸರ್ ಓಕೆ. ಇದು ಹ್ಯಾಂಡಲ್ ಅದ ರೀ ಎಕ್ಸ್ಟ್ರಾ ಎಲ್ಲ ಅಲಗ್ ಎಲ್ಲ ಕೊಟ್ಟಾನ ಸರ್. ನೋಡಿ ಸ್ನೇಹಿತರೆ ಓಕೆ ಸರ್ ಸ್ವಲ್ಪ ಹೇಳ್ರಿ ಸರ್ ಯಾವ ಥರ ಅಡ್ಜಸ್ಟ್ ಮಾಡಬೇಕು. ಅದು ಭಾರಿ ತಲೆ ಕೆಡ್ಸ್ಕೊಂಬದು ಏನಿಲ್ರಿ ಸರ್. 1-2 ಸರ್ತಿ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಅಡ್ಜಸ್ಟಬಲ್ ಗೊತ್ತಾಗ್ಬಿಡ್ತದೆ ಸರ್. ಇದು ಎಚ್ ಶೇಪ್ ಅದಲ್ಲ ಸರ್? ಇದು ಎಚ್ ಶೇಪ್ ಅದ ರೀ ಸರ್. ಹೋಲ್ ಇದ್ದಿದ್ದು ಮ್ಯಾಲ್ ಕಡೆ ಬರ್ಬೇಕಂದ್ರೆ ಹೋಲ್ ಇದ್ದಿದ್ದು ಮ್ಯಾಕ್ ಕಡೆ ಬರ್ಬೇಕ್ರಿ. ಈ ಥರ ಹೋಲ್ ಇದ್ದು ಈ ಥರ ಹೋಲ್ ಇದ್ದು ಮ್ಯಾಕ್ ಬರ್ತದ್ರಿ. ಇದು 9 ತೆಳಗೆ ಇರ್ತದ್ರಿ ಸರ್. ಓಕೆ. ಅಂದ್ರೆ ಈ ಗ್ರೂಸ್ನಾಗ ಬರ್ಬೇಕಂದ್ರೆ ಇದು ಗ್ರೋಸ್ದಾಗ ಕುಡ್ ಬಿಡ್ಬೇಕ್ರಿ ಸರ್. ಗ್ರೂಸ್ನಾಗ. ಓಕೆ. ಇಷ್ಟು ಇದೇನು ಹೋಲ್ ಸೈಡ್ ಅದ ನೋಡಿ ಸರ್. ಇದು 9 ಈ ಸೈಡ್ ಹಾಕ್ಬಿಡ್ಬೇಕ್ರಿ. ಇದು ಹ್ಯಾಂಡಲ್ ಇದು ಹಿಡ್ಕೊಂಬತ್ತು ಕೊಟ್ಟನ್ರಿ. ಇದು ಸರ್ ನೋಡ್ರಿ ಸರ್. ಇದೇನು ರೂಲರ್ದ ಒಳಗೆ ಒಂದು ರಾಡ್ ಬರ್ತದ್ರಿ ಸರ್. ಇದು ರಾಡಿನ ಒಳಗೆ ಇದು ಸರ್ ರಾಡು ಈ ಕಡೆ ಬರ್ಬೇಕ್ರಿ ಸರ್. ಇದು ಜಲ್ದಿ ಬರಲ್ರಿ. ಜಲ್ದಿ ಏನು ಮಾಡ್ಬೇಕ್ರಿ ಸರ್? ಇದು ಕೊಟ್ಟನ್ರಿ ಸರ್. ಇದು ಓಪನಿಂಗ್ ಮಾಡ್ಕೋಬೇಕ್ರಿ ಸರ್. ಓಕೆ. ಓಪನ್ ಮಾಡ್ಕೊಂಡು ಒಂದು ಕೈ ಇದರಿಂದ ಒಂದು ಬಟ್ಟೆ ಇದು ಹಾಕಿ ಈ ಸೈಡ್ ಬರ್ಬೇಕಷ್ಟೇ. ಸರ್ ಈ ಸೈಡ್ ಬರ್ಬೇಕ್ರಿ. ನೋಡಿ ಸರ್ ಇದು ಯಾಕೆ ಏನು ಕೊಟ್ರೆ ಸರ್? ನೀರು ತುಂಬ ಕೊಟ್ಟರೆ ನೀರು ಒಳಗೆ ಹಾಕ್ಬೇಕು ವಜ್ಜಿ ಸಲುವಾಗಿ ಉಸ್ಕು ನೀರ್ಗೆಲ್ಲ ಹಾಕ್ಬೋದು. ಏನ್ ಬಿ ಹಾಕ್ಬೋದ್ರಿ ಒಳಗೆ. ಓಕೆ ಓಕೆ. ಅಂದ್ರೆ ವಜ್ಜಿ ಕೆಳಗೆ ವಜ್ಜಿ ತೆಳಗ ಮುಚ್ಕೊತ ಬರ್ಬೇಕಂಬ ಸಲ ಕೊಟ್ಟನ್ರಿ. ಹೌದೇನು ಸರ್? ಇದು ಮತ್ತೆ ಹೋಲ್ನು ಹಾಕೊಳಕ್ ಇದು ಕೊಟ್ಟನ್ರಿ. ಢಕ್ಕನ್ ಏನು ಸರ್? ಢಕ್ಕನ್ರಿ ಸರ್. ಒಂದು ಸೈಡ್ ಈ ಸೈಡ್ ಒಂದು ವಾಷರ್ ಹಾಕೋರಿ ಪ್ಲಸ್ ಈ ಸೈಡ್ ಒಂದು ವಾಷರ್. ಇದು ಈ ಸೈಡ್ ಏನು ಇರ್ತದೆ ನೋಡ್ರಿ ಸರ್. ಫರಕ್ ಅಂತಂತಂದ್ರೆ ಇದು ಇಲ್ಲಿ ಬೆಂಡ್ ಅದ ನೋಡ್ರಿ ಸರ್. ಇದು ಬೆಂಡ್ ಇದ್ದಿದ್ ಕಡೆ ಹಾಕ್ಬಾರ್ದ್ರಿ. ಇದು ಪ್ಲೇನ್ ಅದ ನೋಡ್ರಿ ಸರ್. ಆ ಸೈಡ್ ಹಾಕ್ಬೇಕ್ರಿ. ಓಕೆ. ರೋಲರ್ ಈಗ ಇವು ಎರಡು ಆಮೇಲೆ ಮಾರಿ ಅಪೋಸಿಟ್ ಆಗ್ಬೇಕು. ಇದು ಅಪೋಸಿಟ್ ಹಿಂಗ್ ಆಗ್ಬೇಕು. ಇದ್ರ ಮ್ಯಾಲೆ ಇರ್ಬೇಕ್ರಿ ಅದು. ರೋಲರ್ ಮ್ಯಾಲೆ ಇರ್ಬೇಕ್ರಿ ರೋಲರ್. ಓಕೆ ಓಕೆ. ಬತ್ತಂತ ಅಲ್ಲ ಈಗ ನೋಡ್ರಿ ಸರ್. ಇದು ಏನು ನೋಚಿದ್ದು ನೋಡ್ರಿ ಸರ್. ಇದು ಒಳಗಿನ ಸೈಡ್ ಬರ್ಬೇಕ್ರಿ ಸರ್. ಈ ಟೈಪ್ ರೀ. ಇದು ಈ ಸೈಡ್ ಇದಕ್ಕೆ ಪೈಪಿಗೆ ಬರ್ಬೇಕ್ರಿ ತೆಳಗ್ರಿ. ಓಕೆ. ಎರಡು ಸೈಡ್ ಪೈಪಿಗೆ ಬರ್ತದೆ. ಸಪೋರ್ಟಿಗೆ ರೀ ಸರ್. ಓಕೆ ಓಕೆ. ಸಪೋರ್ಟಿಗೆ ಸರ್. ಇದು ನಟ್ ಏನದ ನೋಡ್ರಿ ಸರ್. ಇದು ನಟ್ ಏನದ ನೋಡಿ ಸರ್. ಇದರ ಹೊರಗಿಂದ ಬರ್ಬೇಕಂದ್ರೆ ಹೊರಗಿಂದ ಬರ್ಬೇಕ್ರಿ ಸರ್. ಓಕೆ ಓಕೆ. ಇದಕ್ಕೆ ಜೊತೆ ಒಂದು ಅಲಂಕಿನೂ ಕೊಟ್ಟಿರ್ತಾನ್ರಿ ಸರ್. ಅಲಂಕಿ ಜೊತೆ ಫಿಟ್ ಮಾಡ್ಬೇಕು. ಟೈಟ್ ಮಾಡ್ಕೊರಿ ಸರ್. ಇದು ಎರಡು ಈ ಸ್ಪ್ರಿಂಗ್ ಕೊಟ್ಟಿರ್ತಾನೆ ನೋಡ್ರಿ ಸರ್. ಸ್ಪ್ರಿಂಗ್ ರೀ ಸರ್. ಓಕೆ. ಇದು ಫಸ್ಟ್ ಏನು ಮಾಡ್ರಿ ಸರ್? ಇದು 9 ರೀ ಸರ್. ಈಗ ರೀ ಇದು 9. ಇದು ನಿಮ್ಗೆ ಎಷ್ಟು ಇದ್ರ ಮ್ಯಾಗ ಡಿಪೆಂಡ್ ಇರ್ತದ್ರಿ ಸರ್. ಇದು ಅಂದ್ರೆ ಇದು ಸಮೀಪ ಎಷ್ಟು ಬೇಕು? ಸಮೀಪ ಎಷ್ಟು ಬೇಕು ಅಷ್ಟು. ಇದು ಕೆಳಗಿತ್ತಂದ್ರೆ ಕೆಳಗೆ ಜಲ್ದಿ ಸಮೀಪ ಆಗುತ್ತೆ. ಸಮೀಪ ಆಗ್ತದೆ. ಇದು ಮ್ಯಾಲ ಇತ್ತಂದ್ರೆ ದೂರ ಆಯ್ತದೆ. ಹೌದ್ರಿ? ಈಗ ನೋಡ್ರಿ ಸರ್. ಓಕೆ. ಇದು ಏನು ಪೈಪ್ ಇದು ಇರ್ತದೆ ನೋಡ್ರಿ ಸರ್. ಎಂಡಿಗೆ ರೀ. ಇದು ಜರ ಟೈಟ್ ಮಾಡ್ಕೊಂಡು ಇದ್ರ ಹಾಕ್ಬಿಟ್ರೆ ಮುಗಿತ್ರಿ. ಓಕೆ ಓಕೆ. ಆ ಥರ ಸರ್. ಅದು ಆ ಸೈಡ್. ಇದೂ ಸೇಮ್ ರೀ. ಓಕೆ ಸರ್. ಇದು ಪೂರಾ ಅಡ್ಜಸ್ಟ್ಮೆಂಟ್ ಐತ್ರಿ. ಈ ಅಡ್ಜಸ್ಟ್ಮೆಂಟ್ ಐತ್ರಿ. ಈಗ ಅಂತಂದ್ರೆ ನಿಮ್ಗೆ ಈಗ ರೋಲ್ ಹೆಂಗ ಬೀಜದ್ದು ಸೆಟ್ಟಿಂಗ್ ಹೆಂಗ್ ಮಾಡ್ಬೇಕು ರೋಲರ್ದ್ರಿ ಅದ್ರ ನಿಮಗೆ ಹೇಳ್ಕೊಡ್ತೀನಿ ರೀ ಸರ್. ಓಕೆ ಸರ್. ಇದು ಏನಿರ್ತದೆ ಹಿಂಗೆ ತಿರುಗ್ತಾ ಇರ್ತದ್ರಿ. ಓಕೆ. ಇದು ಹಿಂಗೆಲ್ಲ ಹಿಂಗೆ ಇರ್ತದ್ರಿ ಸರ್. ಇದು ಅಡ್ಜಸ್ಟ್ ಆಗ್ಬೇಕ್ರಿ ಸರ್. ಇದು ಮ್ಯಾಗ ತೆಳಗ ಸೇಮ್ ಬರ್ಬೇಕ್ರಿ. ಓಕೆ ಓಕೆ. ಸರ್. ಈಗ ನೋಡ್ರಿ ಸರ್ ನಾವು. ಓಕೆ. ಈಗ ಇದು ಸೇಮ್ ಮಾಡ್ದೇವ್ರಿ ಸರ್. ಈಗ ಲೆಫ್ಟ್ ಅಥವಾ ರೈಟು ಹಿಂಗೆ ಈ ಕಡೆ ತಿರುಗಿಸ್ದೇವು ಅಂತಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ರೀ. ಓಕೆ. ಇದು ಒಂದು ಸರ್. ಇದು ಒಂದ್ರಿ. ಮತ್ತು ಸೇಮ್ ಹಂಗೆ ಇರ್ತದ್ರಿ ಸರ್. ಇದು ಬಿ ಸೇಮ್ ರೀ. ಜಸ್ಟ್ ಈಗ ಹಿಂಗೆ ರೀ ಕ್ಲಾಕ್ ವೈಸ್ ತಿರುಗಿಸ್ದೇವ್ರಿ ಸರ್. ಓಕೆ.
ಈಗ ನಾವು 2 ಬಟ್ಟೆ ತಗೋಬೇಕ್ರಿ ಸರ್. 2 ಬಟ್ಟೆಲಿಂದ್ರಿ ಸರ್ ಈಗ ಸರ್ ಇದು ಒಳಗೆ ಸಣ್ಣ ಸಾಮಾನು ಇರ್ತಾವ್ರಿ, ಕಳ್ಕೊಬಾರ್ದ್ರಿ. ಇದು ಇದು ಏನ್ ಇರ್ತದೆ ನೋಡಿ ಸರ್, ನಮ್ ಬೀಜ ಯಾವ್ದು ಏನ್ ಇರ್ತದೆ ನೋಡಿ ಸರ್, ಅದಕ್ಕೆ ನಾವು ಅಡ್ಜಸ್ಟ್. ಈಗ ನಮಗ ಕಾಟನ್ ಅದ ಅಂತಂದ್ರೆ ಕಾಟನ್ ಹಾಕೋಬೋದ್ರಿ. ಓಕೆ. ಈಗ ನಿಮ್ ಕಾಟನ್ ಅಂತಂದ್ರೆ ಇದ್ರ ನಮ್ಗೆ ಇಷ್ಟೆಲ್ಲ ಬೀಜದ ಎಲ್ಲ ಕಾಟನ್ ನೋಡ್ರಿ. ಈಗ ಕಾಟನ್ ತೊಗರಿದಂತ್ರಿ. ಹಾಂ ಸರ್ ನೋಡ್ರಿ ಸರ್, ಈಗ ನಾವು ಇದರದ್ದು ತೊಗರಿ ಬೀಜದ ಸೆಟ್ಟಿಂಗ್ ಇದು ನಂಬರ್ ಎಷ್ಟು ಸರ್? ಇದು ನಂಬರ್ 6ನೇ ನಂಬರ್ ಅದ ಸರ್. 6ನೇ ನಂಬರ್ ಸರ್. ಬಟ್ ಇದು ಏನಿರ್ತದೆ ಸರ್, ನಂಬರ್ ಮ್ಯಾಗ ಇದು ಹೋಗ್ಲಕ್ ಹೋಗ್ಬೇಡ್ರಿ ಸರ್. ನೀವು ಇದ್ರಾಗ ಒಂದ್ ಬೀಜ ಹಾಕಿ ನೋಡ್ರಿ. ಓಕೆ. ಬೀಜ ಹಾಕಿ ನೋಡಿ, ಕರೆಕ್ಟ್ ಒಂದ್ ಬೀಜ ಕುಂತ ಬಿಡ್ತಾರ ಸರ್. ಓಕೆ. ಕರೆಕ್ಟ್ ಕುಂತದ ಅಂತಂದ್ರೆ ಅದೇ ನಿಮ್ದ್ರಿ. ಒಂದ್ ಬೀಜ ಅದ್ರಿ. ಕೆಲವೊಂದು 1 ನಂಬರ್ಲಿಂದನು ದೊಡ್ಡದು ಇರ್ತಾವ್ರಿ, ಕೆಲವೊಂದು 6 ನಂಬರ್ನು ದೊಡ್ಡದು ಬರ್ತದೆ. ಬೀಜ ಹಾಕಿ ಕರೆಕ್ಟ್ ಹಿಂಗ್ ಕೈ ಆಡ್ಸಿ ನೋಡ್ಬೇಕ್ರಿ ಸರ್, ಕರೆಕ್ಟ್ ಕುಂತದ ಅಂಬೋದು ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಇದ್ರಾಗ ಮತ್ತೊಂದು ಸರ್ ಒಳಗೆ ಏನ್ ಕೊಟ್ಟೆ ಸರ್? ಇನ್ನೊಂದು ಇದು ಸ್ಪೇರ್ ಅದ ಸರ್. ನಮ್ಗೆ ಇದ್ರಾಗ ಏನಿಲ್ಲ ಸರ್, ಒಂದ್ ಗೊಬ್ಬರ ಬೀಳೋದು, ಒಂದ್ ಬೀಜ ಬೀಳೋದು, 2 ಇದು ಬರ್ತದ್ರಿ ಸರ್. ಅಂದ್ರೆ ಇದು ಸಿಂಗಲ್ ಬಾಕ್ಸ್ ಅದ. ಇದು ಸಿಂಗಲ್ ಬಾಕ್ಸ್ ಅದ ರೀ ಸರ್. ಅದಕ್ಕೆ ಇದು ಖುಲ್ಲಾ ಕೊಟ್ರೆ? ಇದು ಖುಲ್ಲಾ ಕೊಟ್ಟಾರಿ. ಸಪೋಸ್ ಗೊಬ್ಬರ ಇತ್ತಂದ್ರೆ ಅದಕ್ಕೂ ಒಂದ್ ರೋಲ್ ಬರ್ತೈತ್ರಿ. ಈ ಟೈಪ್ದಾಗ ಒಂದ್ ರೋಲ್ ಬರ್ತೈತ್ರಿ. ಓಕೆ. ಇದು ಎಂಬುದು ಖಾಲಿ ಅದ ನೋಡ್ರಿ ಸರ್, ಏನ್ ಬಿ ಇಲ್ರಿ. ಅಂದ್ರೆ ಫಸ್ಟ್ ಇದೇ ಹಾಕ್ಬೇಕಂದ್ರೆ ಫಸ್ಟ್ ಇದೇ ಹಾಕ್ಬೇಕ್ರಿ ಸರ್. ಯಾವಾಗೂ ನೆನಪಿಕ್ಕೋರಿ ಸರ್, ಇದು ಫಸ್ಟ್ ಇದು 0 ನಂಬರ್ ಅದ ರೀ ಸರ್. ಇದು ರೀ ಅದ್ರಾಗ ಏನ್ ಬಿ ಇಲ್ರಿ, ಇದ್ರಾಗ ಗ್ರೂಸ್ ಏನ್ ಬಿ ಇಲ್ಲ. ಅದಕ್ಕೆ 0 ನಂಬರ್ ಅದ ರೀ ಸರ್. 0 ನಂಬರ್ ಇದು ಹಾಕ್ಬಿಡ್ಬೇಕ್ರಿ ಫಸ್ಟ್. ಅದು ರೀ ಆಮೇಲೆ ನೋಡ್ರಿ ಸರ್, ನಾನು ಅದೇ ನಿಮ್ ಫಸ್ಟ್ ಹೇಳಿದ್ರಿ ಸರ್. ಈಗ ಒಂದು ಅಡಲ್ಕ್ ಇದ್ದಿದ್ದರಿ ಸರ್ ಇದ್ರಾಗ್ರಿ. ಇದ್ರಾಗ ನೀವು ಅಬ್ಸರ್ವ್ ಮಾಡ್ಬೇಕ್ರಿ, ಇದು ರೌಂಡ್ ಅದ ರೀ ಸರ್, ಸರ್ಕಲ್ ಶೇಪ್. ಇದು ಸರ್ಕಲ್ ಶೇಪ್ ಅದ ರೀ. ಇದು ಅಂತಂದ್ರೆ ರೆಕ್ಟಾಂಗಲ್ ಶೇಪ್ ಅದ ರೀ ಸರ್. ಇದು ಒಂದು ನಾವು ರೆಕ್ಟಾಂಗಲ್ ಶೇಪ್ ಒಂದ್ ಇರ್ಬೇಕು, ರೌಂಡ್ ಶೇಪ್ ಇರ್ಬೇಕ್ರಿ. ಇದು 2 ರೌಂಡ್ ಶೇಪ್ ಅದ ರೀ. ಅರ್ಧ ಚಂದ ಏನ ಸರ್ ಅದಕ್ಕೆ ಕೆಳಗೆ ಅರ್ಧ ಚಂದ ಏನದ ಯೂಸ್? ಇದು ಅರ್ಧ ಚಂದ ಅಂತಂದ್ರೆ ನಾವು ಬೀಜ ಬೀಳಕ್ರಿ, ಇದೇ ಮೇನ್ ಇರ್ತದ್ರಿ ಸರ್. ಇದು ಕಳಿತು ಅಂತಂದ್ರೆ ನಾವ್ ಏನ್ ಮಾಡ್ಲಕ್ ಆಗಲ್ರಿ. ಇದು ಮೇನ್ ಒಳಗೆ ಬೀಜ ಬೀಳಂದ್ರೆ ಮೇನ್ ರೀ. ಇದು ಒಳ ಹಿಂಗ ಹಾಕ್ದಾರ ಇಲ್ಲಿ ಬೀಜ ತಕೊಂಡ್ ಹೋಗ್ತದ್ರಿ ಸರ್. ಇದು ತಿರುಗ್ತಾ ಇರ್ತದ್ರಿ ಹಿಂಗ್ರಿ. ತಿರುಗ್ತಾ ಇರ್ತದ್ರಿ. ಇದು ಖಾಲಿ ಮಾಡ್ಕೋತ ಇರ್ತದ್ರಿ. ಓಹೋ. ಅಂದ್ರೆ ಹೆಚ್ಚಿಗೆ ಇದ್ದದ್ದು ಖಾಲಿ ಮಾಡ್ಬಿಡ್ತದ್ರಿ. ಅದು ಹಾಕ್ಲೇಬೇಕು, ಇದು ಕಂಪಲ್ಸರಿ ಹಾಕ್ಲೇಬೇಕ್ರಿ ಒಳಗೆ. ಓಕೆ ಸರ್. ಅಚ್ಚಾ ನೀವು ಹಾಕಿಲ್ಲ ಅಂತ ತಿಳ್ಕೊರಿ ಇದು ರೀ, ಅಂತಂದ್ರೆ ಬೀಜ ಕರೆಕ್ಟ್ ಆಗಿ ಬೀಳಲ್ರಿ. ಹೌದೇನ್ ಸರ್? ಅದು ಹಾಕ್ಲೇಬೇಕು. ಇದು ಹಂಗೆ ಏನು ಶೇಪ್ ಅದೇನ್ ಸರ್ ಇದಕ್ಕೆ? ಇದಕ್ಕೆ ಶೇಪ್ ಅದ ರೀ ಸರ್. ಇದು ಹಾಕೋದಿಗೆ ಇದು ಏನಿದೆ ನೋಡ್ರಿ ಸರ್, ಇದು ಸೇಮ್ ಅದರ ಟೈಪ್ದಾಗೆ ಕಟಿಂಗ್ ಶೇಪ್ ಅದ. ಇದು ಕಟಿಂಗ್ ಇದ್ರಾಗೆ ಸ್ವಲ್ಪ ಕಟ್ ಅದ ನೋಡ್ರಿ ಸರ್. ಅದ ಚಂದ್ರ ಏನದ್ರಿ ಸರ್, ಮೇನ್ ಅಂಬೋದು ಇದೇ ಇರ್ತದ್ರಿ ಸರ್. ಬೀಜ ಬೀಳಕ ಕಾರಣ ಇದೇ ಮೇನ್ ಇರ್ತದ್ರಿ ಸರ್. ಇದು ಏನ್ ಇರ್ತದ ನೋಡ್ರಿ ಸರ್, ಇಲ್ಲಿ ನೋಡ್ರಿ ಸರ್, ಸ್ವಲ್ಪ ಇದು ಬರ್ಲಿ ರೀ. ಇದು ನೋಸ್ ಇರ್ತದ ನೋಡ್ರಿ ಸರ್, ಗ್ರೋಸ್ದ್ರಾಗ ಇದು ಕರೆಕ್ಟ್ ಆಗಿ ಹಿಂಗ್ ಕುಡ್ಬೇಕ್ರಿ. ಇದು ಈಗ ಇದು ಏನದ ನೋಡ್ರಿ ಸರ್, ಈ ಟೈಪ್ ಕುಡ್ಬೇಕ್ರಿ. ಇದು ಈ ಟೈಪ್ ಕುಂತದ ಅಂತಂದ್ರೆ ಕರೆಕ್ಟ್ ರೀ ಸರ್. ಅಂತಂದ್ರೆ ನಾನ್ ನಿಮಗ ಕುಡಬೇಕಂದ್ರೆ ಇದ್ರಾಗ ಹಾಕಿ ಕುಡಿಸ್ಬೇಕ್ರಿ. ಅದು ಡೈರೆಕ್ಟ್ ಹಿಂಗ್ ಕುಡಿಸ್ಲೇ ಬರಲ್ಲ. ಈಗ ನಾ ನಿಮ್ಗೆ ತೋರಿಸ್ದ ನೋಡಿ ಸರ್, ಹಿಂಗ್ ಹಾಕ್ದೇರಿ ಸರ್. ಇದು ರೌಂಡ್ ಶೇಪ್ ಪ್ಲಸ್ ಇದು ರೆಕ್ಟಾಂಗಲ್ ಶೇಪ್. ಇದು ಮೇನ್ ಅಂಬೋದು ಇದ್ರಾಗ ಕೊಡ್ಬೇಕು. ಇದು ರೆಕ್ಟಾಂಗಲ್ ಅದ, ರೌಂಡ್ ಅದ. ಇದು ಒಂದು ಮೇನ್ ಅಡ್ಜಸ್ಟ್ ಅಂತಂದ್ರೆ ಇದೆ ರೀ ಸರ್. 3 ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ಫಸ್ಟ್ ಇದ್ರ ಹಾಕೋಬೇಕ್ರಿ ಸರ್. ಈಗ ಸರ್ ಕರೆಕ್ಟ್ ಹಿಂಗ್ ಕುತ್ಕೋಬೇಕ್ರಿ ಸರ್. ಸರಿ. ಇಷ್ಟೇ ಇದು ಇಷ್ಟೇ ರೀ ಸರ್. ತೆಗೆಯೋದು ಹಿಂಗೆ, ಹಾಕೋದು ಹಿಂಗೆ ಸರ್. ಮತ್ತೆ ಇದ್ರಾಗ ಆಸ್ ಯೂಶುವಲ್ ಮತ್ತೆ ಇದು ಏನದ ನೋಡಿ ಸರ್, ಇದೆ ರೀ. ಇದು ರೌಂಡ್ ಕೊಟ್ಟರೆ ರೌಂಡ್ ರೀ ಸರ್. ಇದು 2 ರೌಂಡ್ ಇದು ಹೋಲದ ನೋಡಿ ಸರ್. ಇದು ಇದ್ರಾಗ ಕುತ್ಕೋಬೇಕ್ರಿ ಸರ್. ಇದು ಓಕೆ. ಇಷ್ಟು ಕುಡಿಸ್ಬಿಡ್ಬೇಕ್ರಿ. ಇಲ್ಲಿ ನೋಸ್ದಾಗ ಕುಂತ್ ಬಿಡ್ಬೇಕ್ರಿ ಅದು ಕರೆಕ್ಟ್ ಆಗಿ. ಓಕೆ. ಇಲ್ಲಿ ಬಿ ಹಿಂಗೆ ಕೊಟ್ಟ ನೋಡಿ ಸರ್ 2 ರೀ.